ಮಧ್ಯಪ್ರಾಚ್ಯದ ಅಮೆರಿಕಾದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ನಿರಂತರವಾಗಿ ದಾಳಿ ಮಾಡಿದಂಥ ಇರಾನ್ ಸಂಪೂರ್ಣ ಮಧ್ಯಪ್ರಾಚ್ಯದ ಅಮೆರಿಕಾದ ಸೇನಾ ನೆಲೆಗಳನ್ನು ಧ್ವಂಸ ಮಾಡಿ ಹಾಕಿದೆ. ಆ ಮೂಲಕ ರಣರೋಚಕವಾದಂತಹ ಇದೊಂದು ಕಾರ್ಯಾಚರಣೆ. ಅಮೆರಿಕ ಯಾವಾಗ ಖಮೇನಿಯನ್ನು ಖತಮ್ ಮಾಡ್ತೋ ಇದರ ಸೇಡು ತೀರಿಸ್ಕೊಳ್ತಾ ಇರುವಂಥ ಇರಾನ್ ಮಧ್ಯಪ್ರಾಚ್ಯದ ಅಮೆರಿಕಾದ ನೆಲೆಗಳನ್ನು ಈಗ ಸಂಪೂರ್ಣ ಧ್ವಂಸ ಮಾಡಿ ಹಾಕಿದೆ. ನಿರಂತರವಾಗಿ ಕ್ಷಿಪಣಿಗಳ ಮಿಸೈಲ್ ದಾಳಿಯನ್ನು ಮಾಡುತ್ತಿದೆ. ದುಬೈ, ಕತಾರ್, ಕುವೈತ್, ಅಬುದಾಬಿ ನೆಲೆಗಳು ಉಡಿಸಾಗಿದ್ದಾವೆ. ಇರಾನ್ ಸೇನೆ ಅಟ್ಟಹಾಸಕ್ಕೆ ಬೆವರಿದ ಅಮೆರಿಕಾದ ಸೇನೆ. ಕಮಾಂಡ್ ಸೆಂಟರ್ಗಳು ಇಲ್ಲದೆ ಕ್ಷಿಪಣಿ ಲಾಂಚ್ ಹೇಗೆ? ಇರಾನ್ ದಶಕಗಳ ಹಿಂದೆಯೇ ಪ್ಲಾನ್ ಬಿ ಅನ್ನ ಸಿದ್ಧಪಡಿಸಿತ್ತ. ಇರಾನಿನ ಆದ್ಯಂತ ಇವೆಯ ಗೌಪ್ಯ ಕಮಾಂಡರ್ ಸೆಂಟರ್ಗಳು. ಈ ಸೆಂಟರ್ಗಳಿಂದಲೇ ಅಮೆರಿಕ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ದ. ಕರಾರುವಕ್ಕಾಗಿ ದಾಳಿಯನ್ನು ಇರಾನ್ ಪಡೆಗಳು ನಡೆಸುತ್ತಿದೆ. ಆ ಮೂಲಕ ಸಂಪೂರ್ಣ ಧ್ವಂಸ ಮಾಡಿ ಹಾಕಿದೆ ಇರಾನ್. ಅಮೆರಿಕಾದ ನೆಲೆಗಳನ್ನು ಟಾರ್ಗೆಟ್ ಮಾಡಿ, ಅಮೆರಿಕಾದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿ ಈಗ ದುಬೈ, ಕತಾರ್, ಕುವೈತ್, ಅಬುದಾಬಿ ನೆಲೆಗಳು ಉಡೀಸ್ ಆಗಿ ಹೋಗಿದ್ದಾವೆ. ಇರಾನ್ ಸೇನೆ ಅಟ್ಟಹಾಸಕ್ಕೆ ಅಮೆರಿಕ ಬೆವರಿ ಹೋಗಿದೆ. ತನ್ನ ಮಿತ್ರ ರಾಷ್ಟ್ರಗಳು ಗಲ್ಫ್ ಕಂಟ್ರಿಗಳಲ್ಲಿ ತನ್ನ ಸೇನಾ ನೆಲೆಗಳನ್ನು ಇರಿಸಿದ್ದಂತಹ ಅಮೆರಿಕ ಆ ಮೂಲಕ ಎಂಥದೇ ಸಮಯದಲ್ಲಾದರೂ ಕೂಡ ಯಾವುದೇ ಭೂಭಾಗದಿಂದಲೂ ಕೂಡ ತನ್ನ ವೈಮಾನಿಕವಾದಂಥ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಕೊಂಡಿತ್ತು. ಆದರೆ ಇರಾನ್ ಇದರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಎಲ್ಲ ಗಲ್ಫ್ ಕಂಟ್ರಿಗಳಲ್ಲಿ ಅಮೆರಿಕಾದ ನೆಲೆಗಳಿದ್ವಲ್ಲ, ಸೇನಾ ನೆಲೆಗಳು, ಆ ಎಲ್ಲ ಸೇನಾ ನೆಲೆಗಳನ್ನು ಮೊದಲೇ ಟಾರ್ಗೆಟ್ ಆಗಿ ಇಟ್ಕೊಂಡು ಆ ನೆಲೆಗಳನ್ನು ಈಗ ಧ್ವಂಸ ಮಾಡಿ ಹಾಕಿದೆ. ಆ ಮೂಲಕ ಅಮೆರಿಕ ಈಗ ಈ ಇರಾನ್ನ ಹಾಳಿಗೆ ಬೆದರಿ ಹೋಗಿದೆ. ಅಮೆರಿಕ ಲೆಕ್ಕಾಚಾರವೆಲ್ಲ ಬುಡಮೇಲು ಮಾಡ್ತಾ ಇದೆಯಾ ಇರಾನ್? ವಿಶ್ವದ ದೊಡ್ಡಣ್ಣ ಅಮೆರಿಕ ಕೊಲ್ಲಿ ಕದನದಲ್ಲಿ ನಿಜಕ್ಕೂ ಅಮೆರಿಕ ಗಣಿತವೇ ತಲೆ ಕೆಳಗಾಗಿ ಹೋಯ್ತಾ? ಜಗತ್ತಿನ ಅತ್ಯಂತ ಬಲಿಷ್ಠ ಸೇನೆಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆಯಾ ಇರಾನ್? ವಿಶ್ವದ ಅತ್ಯಂತ ಅತ್ಯಾಧುನಿಕ ಸೇನೆಯ ದಿಕ್ಕಾಪಾಲಾಗಿ ಹೋಗ್ತಾ ಇದೆಯಾ? ಅಮೆರಿಕ ಲೆಕ್ಕಾಚಾರವೆಲ್ಲ ಬುಡಮೇಲಾಗ್ತಾ ಇದೆಯಾ? ಅಮೆರಿಕಕ್ಕೆ ಬ್ರಿಟನ್ನ ಸಹಕಾರ ಕೊಡ್ತಾ ಇದೆ, ಅಮೆರಿಕಕ್ಕೆ ಬೇರೆ ಬೇರೆ ಸೂಪರ್ಸಾನಿಕ್ ರಾಷ್ಟ್ರಗಳು ಸಹಕಾರವನ್ನು ಕೊಡ್ತಾ ಇದ್ರು ಕೂಡ ಇರಾನ್ ಅನ್ನುವಂಥ ಪುಟ್ಟ ರಾಷ್ಟ್ರ ಅಮೆರಿಕವನ್ನು ಬಹುಶಃ ಅಲುಗಾಡಿಸ್ತಾ ಇದೆ. ಅಮೆರಿಕಾದ ನೆಲೆಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿರುವಂಥ ಗಲ್ಫ್ ಕಂಟ್ರಿಗಳಲ್ಲಿರುವಂಥ ಅಮೆರಿಕಾದ ನೆಲೆಗಳು ಈಗ ಚಿತ್ರವಾಗಿ ಹೋಗಿದೆ. ಆ ಮೂಲಕ ಅಮೆರಿಕ ಇರಾನ್ನ ಹೊಡೆತಕ್ಕೆ ಈಗ ತಡಬಡಾಯಿಸ್ತಾ ಇದೆ. ಅಮೆರಿಕಾದ ಲೆಕ್ಕಾಚಾರಗಳೆಲ್ಲವೂ ಕೂಡ ಬುಡಮೇಲಾಗ್ತಾ ಇದೆ. ಆ ಮೂಲಕ ಅಮೆರಿಕ ಮುಂದಿನ ಹಂತದಲ್ಲಿ ಈ ಒಂದು ಹೋರಾಟವನ್ನು ಅಥವಾ ಇದೊಂದು ಯುದ್ಧವನ್ನು ಹೇಗೆ ತೆಗೆದುಕೊಂಡು ಹೋಗುತ್ತೆ ಗಲ್ಫ್ ಕಂಟ್ರಿಗಳ ಮೂಲಕ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕೊಲ್ಲಿ ಕದನದಲ್ಲಿ ಇರಾನ್ನ ರಣನೀತಿಯೇ ಅಮೆರಿಕಾಗೆ ಈಗ ತಲೆಬಿಸಿ ಆಗಿರೋದು. ಟೆಹರಾನ್ ಸೇರಿ ಬಹುತೇಕ ಪ್ರಮುಖ ನಗರಗಳು ಬರ್ಬಾದ್ ಆಗೋಗಿದೆ. ಇರಾನ್ನ ಬಹುತೇಕ ಸೇನಾ ನೆಲೆಗಳು ಛಿದ್ರ ಆಗೋಗಿದೆ. ಇರಾನ್ನ ಸೇನಾ ಕಮಾಂಡ್ ಸೆಂಟರ್ಗಳೆಲ್ಲವೂ ಕೂಡ ಸರ್ವನಾಶ ಆಗಿದೆ. ಖುದ್ದು ಅಮೆರಿಕ ಸೇನೆಯಿಂದಲೇ ಇರಾನ್ ಸರ್ವನಾಶ ಆಗಿರೋದ್ರ ಬಗ್ಗೆ ದೃಢಪಡಿಸಲಾಗಿದೆ. ಇದೆಲ್ಲದರ ನಡುವೆ ಇರಾನ್ ತನ್ನ ಕ್ಷಿಪಣಿ ಲಾಂಚ್ ಮಾಡ್ತಿರೋದು ಹೇಗೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ನೋಡಿ, ಈ ಇರಾನ್ನ ನಡೆ ಅಮೆರಿಕ ಮತ್ತು ಇಸ್ರೇಲ್ಗೆ ತಲೆಬಿಸಿ ಆಗಿರೋದು ಯಾವ ಕಾರಣಕ್ಕೋಸ್ಕರ? ಮಧ್ಯಪ್ರಾಚ್ಯದಲ್ಲಿರುವಂತಹ ಬಹುತೇಕ ರಾಷ್ಟ್ರಗಳಿಗೆ ತಲೆ ಕೆಡಿಸಿರೋದು ಯಾವ ಕಾರಣಕ್ಕೋಸ್ಕರ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಅಮೆರಿಕ ದೃಢಪಡಿಸಿದ್ದು ಟೆಹರಾನ್ ಸೇರಿ ಬಹುತೇಕ ಪ್ರಮುಖ ನಗರಗಳು ಬರ್ಬಾದ್ ಆಗಿದೆ. ಇರಾನ್ನ ಬಹುತೇಕ ಸೇನಾ ನೆಲೆಗಳು ಛಿದ್ರ ಆಗಿದೆ. ಸೇನಾ ಕಮಾಂಡ್ ಸೆಂಟರ್ಗಳೆಲ್ಲವೂ ಕೂಡ ಸರ್ವನಾಶ ಆಗಿದೆ. ಅಮೆರಿಕ ಸೇನೆನೇ ಇದನ್ನ ಕನ್ಫರ್ಮ್ ಮಾಡಿದೆ. ಆದರೆ ಇಷ್ಟೆಲ್ಲ ಡ್ಯಾಮೇಜ್ ಆಗಿದ್ರೂ ಕೂಡ ತನ್ನ ಕ್ಷಿಪಣಿಗಳನ್ನು ಲಾಂಚ್ ಮಾಡ್ತಿರೋದು ಹೇಗೆ ಅನ್ನೋದು ಈಗ ತಲೆ ಕೆಡಿಸಿರುವಂಥ ವಿಚಾರ. ನೋಡಿ, ಬಹ್ರೈನ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಸಿರಿಯಾ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ದುಬೈ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಆ ದೃಶ್ಯಗಳನ್ನು ತೋರಿಸ್ತಾ ಇದೆ. ಇದ್ರ ಮೇಲೆ ಅಟ್ಯಾಕ್ ಆಗ್ತಾ ಇರೋದು ಇರಾನ್ ಮಾಡ್ತಾ ಇದೆ. ಇರಾನ್ ಮೇಲೆ ಅಟ್ಯಾಕ್ ಆಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಅದು ಇಸ್ರೇಲ್ನ IDF ರಿಲೀಸ್ ಮಾಡ್ತಾ ಇರುವಂತಹ ದೃಶ್ಯಾವಳಿ. ಇರಾನ್ ಬಹುತೇಕ ಟಾರ್ಗೆಟ್ ಮಾಡಿರೋದು ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನ.
ಕಾರಣ ಇಸ್ರೇಲ್ ತಮ್ಮ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿಯನ್ನ ಕೊಲ್ಲೋದಕ್ಕೆ ಕಾರಣಕರ್ತರಾಗಿದ್ದು ಇಸ್ರೇಲ್. ಆದರೂ ಕೂಡ ಇಸ್ರೇಲ್ಗೆ ಬೆಂಬಲವನ್ನು ಕೊಟ್ಟಿದ್ದು ಅಮೆರಿಕದ ಯುದ್ಧ ವಿಮಾನಗಳೇ ಹೋಗಿದ್ದವತ್ತು. ಅವತ್ತು ಯುದ್ಧ ವಿಮಾನಗಳನ್ನ ಬಳಕೆ ಮಾಡ್ಕೊಳ್ತಲ್ಲ ಇಸ್ರೇಲ್, ಆ ಯುದ್ಧ ವಿಮಾನಗಳು ಅಮೆರಿಕಾದಿಂದ ಪರ್ಚೇಸ್ ಮಾಡಿದ್ರು, ಅಮೆರಿಕ ಕೊಟ್ಟಿರುವಂಥ ವಿಮಾನಗಳು. ಅದರ ಮೂಲಕ ದಾಳಿಯನ್ನು ಮಾಡಿ ಖಮೇನಿಯನ್ನ ಕೊಲ್ಲುವಂಥ ಕೆಲಸವನ್ನು ಖಮೇನಿಯ ಕಥಮನ್ನು ಮಾಡುತ್ತೆ ಇಸ್ರೇಲ್. ಇದಾದ ನಂತರ ಇರಾನ್ನ ಸೇನೆ ಕೆರಳಿ ಕೆಂಡವಾಗುತ್ತೆ, ಕೆರಳಿ ಕೆಂಡ ಆಗುತ್ತೆ. ಯಾವಾಗ ಕೆರಳಿ ಕೆಂಡ ಆಗುತ್ತೋ ನೋಡಿ, ಒಂದು ರಾಷ್ಟ್ರದಲ್ಲಿ ಒಬ್ಬ ನಾಯಕ ಅನ್ನೋದಿರುತ್ತೆ. ನಾಯಕ ಇಲ್ಲ ಅಂತಂದ್ರೆ ಏನಾಗುತ್ತೆ, ಈಗ ನಾವಿಕನಿಲ್ಲದ ದೋಣಿ ಯಾವ ಕಡೆ ಬೇಕಾದರೂ ಸಾಗುತ್ತೆ. ಅದೇ ರೀತಿಯಾಗಿ ಈಗ ಇರಾನಲ್ಲೂ ಕೂಡ ಆರಂಭದಲ್ಲಿ ಅದೇ ಆಗಿತ್ತು. ಯಾವಾಗ ಖಮೇನಿಯ ಖತಮ್ ಆಗುತ್ತೋ ಅದಾದ ನಂತರ ಸೇನಾಧಿಕಾರಿಗಳು ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು ಅಂತೇಳಿ ಏಕಾಏಕಿ ಮಧ್ಯಪ್ರಾಚ್ಯದ ಮೇಲೆ ತನ್ನ ಕ್ಷಿಪಣಿಗಳನ್ನು ತೂರುವಂಥ ಕೆಲಸವನ್ನು ಮಾಡುತ್ತೆ, ಮಿಸೈಲ್ಗಳ ಹಾರಾಟವನ್ನು ಮಾಡುತ್ತೆ. ಇಸ್ರೇಲ್ ಅನ್ನ ಟಾರ್ಗೆಟ್ ಮಾಡೋದಿಲ್ಲ, ಅದರ ಬದಲಾಗಿ ಮಧ್ಯಪ್ರಾಚ್ಯವನ್ನ ಟಾರ್ಗೆಟ್ ಮಾಡುತ್ತೆ. ಅದರ ಭಾಗವಾಗಿ ನೋಡಿ, ಇಲ್ಲಿ ಒಂದು ದೃಶ್ಯವನ್ನು ನೋಡ್ತಾ ಇದ್ರಿ, ಬಹರೇನ್ನ ದೃಶ್ಯವನ್ನು ನೋಡ್ತಾ ಇದ್ರಿ. ಮೊದಲನೇ ದೃಶ್ಯ, ಇನ್ನು ಎರಡನೇ ದೃಶ್ಯ ಬಹರೇನ್, ಇನ್ನು ಮೂರನೇ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರಿ. ಯಾವ ರೀತಿಯಾಗಿ ಇರಾನ್ನ ಸೇನೆ ದಾಳಿಯನ್ನ ಮಾಡ್ತಾ ಇದೆ, ಖಮೇನಿಯ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ತಾ ಇರುವಂತ ಪರಿ. ಮತ್ತೊಂದು ಕಡೆ ಸಿರಿಯಾ ದೃಶ್ಯವನ್ನು ಕೂಡ ನೋಡ್ತಾ ಇದ್ರಿ. ದುಬೈ ಬುರ್ಜ್ ಖಲೀಫಾದ ಹತ್ತಿರದಲ್ಲೇ ಏರ್ಪೋರ್ಟ್ ಮೇಲೆ ಎಲ್ಲ ಕಡೆ ಕೂಡ ದಾಳಿಯನ್ನು ಮಾಡ್ತಾರೆ. ಅಮೆರಿಕ ಬೇಸ್ಗಳು ಎಲ್ಲೆಲ್ಲಿದ್ಯೋ, ಅಂದ್ರೆ ಮಿಲಿಟರಿ ಬೇಸ್ಗಳು ಎಲ್ಲೆಲ್ಲಿದ್ಯೋ ಆ ಎಲ್ಲಾದ್ರ ಕಡೆ ಕೂಡ ದಾಳಿಯನ್ನು ಮಾಡ್ತಾ ಇರೋದು ಇರಾನ್ನ ಸೇನೆ. ಕಾರಣ ಇಷ್ಟೇ, ಖಮೇನಿ ಸಾವಿಗೆ ಇಸ್ರೇಲ್ ಮತ್ತು ಅಮೆರಿಕ ಕಾರಣ. ಅಮೆರಿಕ ಬೆಂಬಲವನ್ನ ಕೊಟ್ಟಿದ್ದು ಅಂತೇಳಿ ಕಳೆದ ಹಲವು ದಿನಗಳಿಂದ ಮಾತುಕತೆಗಳು ನಡೀತಾ ಇತ್ತು. ವೆನಿಜುವೆಲಾ ಅಧ್ಯಕ್ಷನನ್ನ ಅಮೆರಿಕದ ಸೇನೆ ಹೋಗಿ ಆತನನ್ನ ಎತ್ತಾಕೊಂಡು ಬರುತ್ತೆ ಮಾತುಕತೆ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ. ಆದರೆ ಖಮೇನಿ ಯಾರ ಮಾತನ್ನು ಕೂಡ ಕೇಳ್ತಾ ಇರಲಿಲ್ಲ, ಯಾವುದೇ ವಿಚಾರಕ್ಕೂ ಕೂಡ ಆತ ಬಗ್ತಾ ಇರಲಿಲ್ಲ. ನೋಡಿ, ಇರಾನ್ ಇವತ್ತು ರಷ್ಯಾ ಮತ್ತು ಚೀನಾದ ಬೆಂಬಲವನ್ನ ಹಪಾಪಿಸ್ತಾ ಇದೆ. ಬೆಂಬಲಕ್ಕೋಸ್ಕರ ಚೀನಾ ಬೆಂಬಲವನ್ನ ಕೊಡೋದಕ್ಕೆ ಮುಂದಾಗಿದೆ. ಆದರೆ ರಷ್ಯಾ ಇನ್ನೂ ಕೂಡ ಸಂಪೂರ್ಣವಾಗಿ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ, ನಾವು ಬೆಂಬಲವನ್ನ ಕೊಡ್ತಿದ್ದೇವೆ. ಬೆನ್ನಿಗೆ ನಿಲ್ಲುವಂಥ ಕೆಲಸವನ್ನ ಮಾಡ್ತಾ ಇದೆ, ಬೆನ್ನಿಗೆ ನಿಲ್ಲುವಂಥ ಕೆಲಸವನ್ನ ಮಾಡ್ತಾ ಇದೆ. ಆದರೆ ರಷ್ಯಾದ ಬಹುತೇಕ ರಷ್ಯನ್ ಜ್ಯೂಯಿಷ್ಗಳು ಇಸ್ರೇಲ್ನಲ್ಲಿದ್ದಾರೆ. ಇವತ್ತಿಗೂ ಕೂಡ ತುಂಬಾ ಜನ ಇಸ್ರೇಲಲ್ಲಿದ್ದಾರೆ, ಮಧ್ಯಪ್ರಾಚ್ಯದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ರಷ್ಯಾ ಸಂಪೂರ್ಣವಾಗಿ ಅಧಿಕೃತವಾಗಿ ಇರಾನನ್ನು ಬೆಂಬಲ ಕೊಟ್ಟಿದೆ ಆದರೆ ರಷ್ಯನ್ ಜ್ಯೂಯಿಷ್ಗಳು ಕೂಡ ಅಲ್ಲಿ ಹತರಾಗ್ತಾರೆ. ಇದೊಂದು ಭಯ ರಷ್ಯಾಗಿದೆ. ಇನ್ನು ಚೀನಾದ ಶಸ್ತ್ರಾಸ್ತ್ರಗಳನ್ನು ನಂಬಿಕೊಂಡು ಯಾರು ಕೂಡ ಇವತ್ತು ಯುದ್ಧವನ್ನ ಧೈರ್ಯವಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಪಾಕಿಸ್ತಾನ ಚೀನಾದ ಶಸ್ತ್ರಾಸ್ತ್ರಗಳನ್ನು ನೆಚ್ಚಿಕೊಂಡು ಕಾದುಕೊಳ್ತಿತ್ತು. ಏನೂ ಆಗೋದಿಲ್ಲ, ನಮ್ಮ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಚೀನಾದಿಂದ ಪರ್ಚೇಸ್ ಮಾಡಿದೀವಿ, ಚೀನಾ ನಮಗೆ ಕೊಟ್ಟಿದೆ ಅಂತೇಳಿ ಅದನ್ನು ನಂಬ್ಕೊಂಡಿತ್ತು. ಆದರೆ ಅದರ ಕಣ್ತಪ್ಪಿಸಿ ಹೋಗಿ ಭಾರತ ಪಾಕಿಸ್ತಾನದಲ್ಲಿದ್ದಂಥ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿ ಬಂದಿತ್ತು, ಏರ್ಬೇಸ್ಗಳನ್ನ ಧ್ವಂಸ ಮಾಡಿ ಬಂದಿತ್ತು. ಈಗ ನೋಡಿ, ಮತ್ತೊಂದು ವಿಚಾರ ಈಗ ಸಿಗ್ತಾ ಇರುವಂಥದ್ದು, ಭಾರತಕ್ಕೂ ಕೂಡ ತಟ್ಟಿದೆ ಕೊಲ್ಲಿ ಕದನ. ವಿಮಾನಯಾನ ಸಂಸ್ಥೆಗಳಿಗೆ ಭಾರಿ ನಷ್ಟ ಆಗಿದೆ. ಇಂಡಿಗೋದ 500ಕ್ಕೂ ಹೆಚ್ಚು ವಿಮಾನಗಳು ಈಗ ರದ್ದಾಗಿರೋದು. ಕದನದ ಹಿನ್ನೆಲೆಯಲ್ಲಿ ಕೆಲ ವಾಯು ಪ್ರದೇಶ ಎಂಟ್ರಿಯನ್ನು ನಿಷೇಧ ಮಾಡಿದೆ. ದುಬೈನಲ್ಲಿ ಯುದ್ಧದ ಕಾರ್ಮೋಡದ ಹಿನ್ನೆಲೆಯಲ್ಲಿ ದುಬೈಗೆ ಹಾರಾಟವಾಗ್ತಾ ಇದ್ದ ವಿಮಾನಗಳೆಲ್ಲವೂ ಕೂಡ ರದ್ದಾಗಿದೆ ಮತ್ತೊಮ್ಮೆ. ಆ ಮೂಲಕ ಭಾರತಕ್ಕೂ ಕೂಡ ತಟ್ಟಿರುವಂತಹ ಒಂದು ಬಿಸಿ, ಈ ಒಂದು ಕೊಲ್ಲಿ ಕದನದ ಬಿಸಿ ತಟ್ಟಿರೋದು ಭಾರತಕ್ಕೆ. ನೋಡಿ, ಈಗ ಹಾರ್ಮೋಸ್ ಜಲಸಂಧಿಯಿಂದ ಬರಬೇಕಾದಂತ ಒಂದಷ್ಟು ಗೂಡ್ಸ್ ಏನಿತ್ತು ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. ಇಲ್ಲಿಂದ ಮಧ್ಯಪ್ರಾಚ್ಯಕ್ಕೆ ಹೋಗ್ಬೇಕಾಗಿದೆ, ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. ನೋಡಿ, ನಿನ್ನೆ ಒಂದು ಆಡಿಯೋವನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಆಡಿಯೋದಲ್ಲಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ನೌಕೆಗಳು ಅಂದ್ರೆ ಯಾವುದೇ ಒಂದು ಹಡಗು ಕೂಡ ಇಲ್ಲಿ ಬರಬಾರ್ದು, ಈ ಒಂದು ಕಾರಿಡಾರ್ ಹತ್ರ ಬರಬಾರ್ದು.
ನೆಕ್ಸ್ಟ್ ನೋಟಿಫಿಕೇಶನ್ ಕೊಡೋವರೆಗೂ ಕೂಡ ಎಲ್ಲೆಲ್ಲಿದ್ರೋ ಅಲ್ಲೇ ಠಿಕಾಣಿನ ಹೂಡಿ ಅಂತ ಹೇಳಿದಾಗ ಎಲ್ಲ ನೌಕೆಗಳು ಕೂಡ ಈಗ ಎಲ್ಲೆಲ್ಲಿದ್ಯೋ ಅಲ್ಲಲ್ಲೇ ಇದೆ. ಎಲ್ಲಿ ಸೇಫ್ ಪ್ಲೇಸ್ ಅಂತ ಇರುತ್ತೋ ಅಲ್ಲೇ ಇದೆ. ಎಷ್ಟೋ ಗೂಡ್ಸ್ಗಳು ಬರಬೇಕೀಗ ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಬರುವಂಥದ್ದು, ಭಾರತದಿಂದ ಮಧ್ಯಪ್ರಾಚ್ಯಕ್ಕೆ ಹೋಗೋದು ಎಲ್ಲವೂ ಕೂಡ ಸಪ್ಲೈ ಆಗಬೇಕು ಅಂತಂದ್ರೆ ಈ ಹಾರ್ಮೋಸ್ ಜಲಸಂಧಿಯನ್ನ ದಾಟಿಕೊಂಡೇ ಹೋಗಬೇಕು. ಅದರ ಮೂಲಕವೇ ಹೋಗಬೇಕು. ಆದರೆ ಎಲ್ಲವೂ ಕೂಡ ಈಗ ಸ್ಟಾಪ್ ಆಗಿದೆ. ಕಾರಣ ಇಷ್ಟೇ, ಗಲ್ಫ್ನ ಮಹಾಯುದ್ಧ. ಇವತ್ತು ಇದನ್ನ ಮಹಾಯುದ್ಧ ಅಂತ ಕರೀತಾರೆ. ಇಂಥದ್ದೇ ಸಂದರ್ಭ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಂತ ಯುದ್ಧದ ಸಂದರ್ಭದಲ್ಲಿ ಕೂಡ ಇದೇ ಆಗಿತ್ತು. ನಿಮಗೆ ನೋಡಿ, ಇವತ್ತು ಎರಡು ದೃಶ್ಯಗಳನ್ನು ತೋರಿಸ್ತಾ ಇದ್ವಿ. ಇರಾನ್ನಲ್ಲಿ ಅಮೆರಿಕದ ಡ್ರೋನ್ ಏನಿದೆಯಲ್ಲ, ಆ ಡ್ರೋನ್ ಅನ್ನ ತನ್ನ ವಶಕ್ಕೆ ಪಡೆದುಕೊಳ್ತಾ ಇರುವಂತದ್ದು ದೃಶ್ಯಾವಳಿ ನೋಡಿ. ಯಾವ ರೀತಿಯಾಗಿ ಅದನ್ನ ಎತ್ಕೊಂಡು ಬಿದ್ದೋಗಿರುತ್ತೆ, ಬಂದು ಅದನ್ನ ಇರಾನ್ ಅವರು ಬಂದು ಎತ್ಕೊಂಡು ಹೋಗುವಂತ ದೃಶ್ಯ. ಟೆಹರಾನ್ನಿಂದ ಮಿಸೈಲ್ ಹಾರಾಟ ಆಗ್ತಾರೆ, ಮಿಸೈಲ್ ಅನ್ನ ಉಡಾವಣೆ ಮಾಡ್ತಾ ಇರುವಂತ ದೃಶ್ಯ. ಇದು ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಒಂದು ದುಬೈಗೆ ಹೋಗ್ತಿದ್ಯಾ, ಸಿರಿಯಾಗೆ ಹೋಗ್ತಿದ್ಯಾ, ಕತಾರ್ಗೆ ಹೋಗ್ತಿದ್ಯಾ, ಬಹ್ರೈನ್ಗೆ ಹೋಗ್ತಿದ್ಯಾ, ಅಥವಾ ಇಸ್ರೇಲ್ ಕಡೆ ಹೋಗ್ತಿದ್ಯಾ ಗೊತ್ತಿಲ್ಲ, ಅಥವಾ ಅಮೇರಿಕಾದ ಸೇನಾ ನೆಲೆಗಳತ್ತ ಇದನ್ನ ಉಡಾವಣೆ ಮಾಡಲಾಗಿದ್ಯಾ ಅದು ಕೂಡ ಗೊತ್ತಿಲ್ಲ. ಆದರೆ ಒಂದು ಪ್ರಶ್ನೆ ಇರೋದು, ಅಮೇರಿಕಾನೇ ದೃಢಪಡಿಸಿದೆ ಇಲ್ಲಿ ನಾವು ಎಲ್ಲವನ್ನು ಕೂಡ ಧ್ವಂಸ ಮಾಡಿದ್ದೀವಿ, ಸರ್ವನಾಶ ಮಾಡಿದ್ದೀವಿ, ಪ್ರಮುಖ ನಗರಗಳು ಇವತ್ತು ಬರ್ಬಾದಾಗಿದೆ, ಇರಾನ್ನ ಸೇನಾ ನೆಲೆಗಳು ಛಿದ್ರ ಆಗಿದೆ, ಕಮಾಂಡ್ ಸೆಂಟರ್ಗಳೆಲ್ಲವೂ ಕೂಡ ಸರ್ವನಾಶ ಆಗಿದೆ. ಆದರೂ ಕೂಡ ತನ್ನ ಕ್ಷಿಪಣಿಗಳಿಂದ ಹೇಗೆ ಉಡಾವಣೆ ಮಾಡ್ತಾ ಇದೆ ಇರಾನ್ ಅನ್ನೋದ್ರ ಬಗ್ಗೆ ಅಮೇರಿಕಾಗೆ ತಲೆ ಬಿಸಿ ಆಗಿದೆ.